ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಒಂದು ಸಮಸ್ಯೆ ಏನಿದೆ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ರಾಮಾನೀಶ್ ಅವರು, ಆಮೇಲೆ ಸತ್ಯಮೂರ್ತಿ ಅವರು, ಚಲಮೂರ್ತಿ ಅವರು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕೃಷ್ಣಪ್ಪ ಅವರು ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಎಲ್ಲ ಸಪೋರ್ಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಮ್ಮ ಏನು ಮಾಲೀಕರ ಕಷ್ಟಗಳಿದ್ದಾವೆ, ಪಡಿತರ ಚೀಟಿದಾರರಿಗೆ ಯಾವ ರೀತಿ ನಾವು ಆಹಾರ ಧಾನ್ಯ ವಿತರಣೆ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಭಾಳ ಸಂಪೂರ್ಣವಾಗಿ ಹೈಲೈಟ್ ಮಾಡಿ ತೆಗೆದಿದ್ದಾರೆ. ಅದರಿಂದ ನಮಗೆ ಭಾಳ ಖುಷಿ ಇದೆ. ಇದು ರಾಜ್ಯಾದ್ಯಂತ ಹೆಚ್ಚಿನದಾಗಿ ಯಶಸ್ವಿಯಾಗಲಿ ಅಂತೇಳಿ ತಿಳಿಸ್ತೀವಿ ಸರ್. ಮೂವಿ ಹೆಂಗಿದೆ ಸರ್? ಮೂವಿ ಭಾಳ ಚೆನ್ನಾಗಿದೆ. ಅದರಲ್ಲಿ ಏನು ರಾಗಿಣಿ ಅವರು ಮತ್ತು ಅವರ ಕುಮಾರ್ ಬಂಗಾರಪ್ಪ ಅವರ ಪಾತ್ರ ಭಾಳ ಚೆನ್ನಾಗಿದೆ. ಇದು ಆದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯಬೆಲೆ ಅಂಗಡಿ ನಡೆಸಬೇಕಾದ್ರೆ ಏನು ಕಷ್ಟಗಳಿರ್ತವೆ ಅನ್ನೋದನ್ನು ಹೈಲೈಟ್ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ತೂಕ ಆಗ್ತಕ್ಕಂಥವ್ರು ಏನೇನೆಲ್ಲ ಸಮಸ್ಯೆಗಳನ್ನು ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ಭಾಳ ಮೂವಿ ಸಂಪೂರ್ಣವಾಗಿ ಭಾಳ ಚೆನ್ನಾಗಿದೆ. ಮಾಲೀಕರಿಗಾಗಿ ಚಿತ್ರೀಕರಣ ಮಾಡಿರೋ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಮತ್ತು ಪ್ರೊಡ್ಯೂಸರ್ಗೂ ನಾನು ಭಾಳ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಓಕೆ. ಎಲ್ಲ ಬಂದು ನೋಡಬೇಕು ಅಂತ ತಮ್ಮ ಆಸೆ. ಅದರಲ್ಲಿ ನಮ್ಮ ಕೃಷ್ಣಪ್ಪ ಅಣ್ಣನವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಪಾತ್ರನ. ಆಮೇಲೆ ಯಾರು ನ್ಯಾಯಬೆಲೆ ಅಂಗಡಿ ಹೆಂಗಸರು ನಡೆಸ್ತಾ ಇದ್ದಾರೋ ಅವರು ಕಷ್ಟ ಸುಖ ಅನ್ನೋದನ್ನು ಇದರಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಚಿತ್ರತಂಡದ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಏನು ವಹಿಸ್ಕೊಂಡಿದೆ ಅಧ್ಯಕ್ಷ 2021ರಲ್ಲಿ, ಇದೀಗ 5 ವರ್ಷ ಆಯಿತು. 5 ವರ್ಷವಾಗಿ ಸತತವಾಗಿ ನಾನು ಮಾಲೀಕರ ಪರವಾಗಿ ಶ್ರಮಿಸ್ತಾ ಇದ್ದೀನಿ. ಮಾಲೀಕರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಮಾಲೀಕರಿಗೆ ತೊಂದರೆ ಆಗ್ಬೋದು, ಯಾವುದೇ ಅಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ತೊಂದರೆ ಆಗದ ರೀತಿಯಲ್ಲಿ ನಾನು ಇದುವರೆಗೂ ಗಮನ ಹರಿಸ್ಕೊಂಡು ಬಂದಿದ್ದೀನಿ. ಯಾವುದೇ ಮಾಲೀಕರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ ನಾನು ಅವರಿಗೆ ಸ್ಪಂದಿಸಿದ್ದೀನಿ. ನನ್ನ ಕೈಲೇ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ರಾಜ್ಯಾಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದೇನೆ. ಅದನ್ನು ಅವರು ಕೂಡ ನನಗೆ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಕೂಡ ಅವರು ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿ ಪ್ರತಿ ದಿನವೂ ಕೂಡ ನನಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನನ್ನ ಏನು ತಾಲೂಕಿನ ಮಾಲೀಕರಿಗೆ ಯಾವುದೇ ಕಷ್ಟಗಳು ಬರಬಾರ್ದು, ನೋವು ಬರಬಾರ್ದು ಅನ್ನೋ ರೀತಿಯಲ್ಲಿ ನಾನು ಶ್ರಮ ವಹಿಸಿ, ನಾನು ಮತ್ತು ನನ್ನ ಆತ್ಮೀಯರಾದ ರಾಮಕೃಷ್ಣಪುರ ಕಾರ್ಯದರ್ಶಿಯವರು ಇಬ್ಬರು ಜೊತೆಗೂಡಿ ಹಗಲು ರಾತ್ರಿ ನಾವು ಶ್ರಮಿಸ್ತಾ ಇದ್ದೀವಿ. ಆರ್ಥಿಕವಾಗಿ ಕೂಡ ನಾವು ಯಾರನ್ನು ಕೂಡ ಒತ್ತಾಯ ಮಾಡದೆ ಅವ್ರು ಏನು ನೀಡ್ತಾರೆ ಅಷ್ಟರೊಳಗೆ ನಾವು ಸಹಕಾರ ತಗೊಂಡು ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ತುಂಬ ಹೆಮ್ಮೆ ಇದೆ. ನಾನು ಇದೊಂದು ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಪಡಿತರ ವಿತರಣೆಯಲ್ಲಿ ನಾನು ಅವ್ರ ಮಾಲೀಕರಿಗೆ ಕೈಗೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಪಡಿತರಿಗೆ ತೊಂದರೆ ಮಾಡಬಾರ್ದು, ಅವರಿಗೆ ಅನುಕೂಲ ಮಾಡಬೇಕು. ಅವರಿಂದ ನಮಗೆ ಅನ್ನ ತಿಂತಾ ಇದ್ದೀವಿ. ಯಾಕಂದರೆ ನಾವು ಆಹಾರ ಧಾನ್ಯ ವಿತರಣೆ ಮಾಡಿದರೆ ಮಾತ್ರ ನಮಗೆ ಕಮಿಷನ್ ಬರೋದು, ಇಲ್ಲ ಅಂದರೆ ನಮಗೆ ಕಮಿಷನ್ ಬರಲ್ಲ. ನಾವು ತಂದು ಗೋಡನಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಮಿಷನ್ ಕೊಡೋದಿಲ್ಲ. ನಾನು ಅಧ್ಯಕ್ಷರಾದ ಮೇಲೆ ಏನು 24 ರೂಪಾಯಿ ಇತ್ತು ಆ ಕಮಿಷನನ್ನು ಇವತ್ತು 150 ರೂಪಾಯಿವರೆಗೂ ರಾಜ್ಯಾಧ್ಯಕ್ಷ ಜೊತೆಗೂಡಿ ಹೋರಾಟವನ್ನು ಮಾಡಿ ರಾಜ್ಯದ ಮುಖಾಂತರ, ತಾಲೂಕಿನ ಮುಖಾಂತರ ನಾನು ಅವರಿಗೆ ಸಹಕಾರವನ್ನು ಕೊಟ್ಕೊಂಡು ನಮಗೆ 150 ರೂಪಾಯಿ ಇದುವರೆಗೂ ಕಮಿಷನ್ ಬಿಡುಗಡೆ ಮಾಡಿಸಿದ್ದಾರೆ. ಆಮೇಲೆ ನಾನು ಮುಂದೆ ಕೂಡ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಈಗೇನು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಯವರು ಬಾಗಿಲು ತೆಗಿಬೇಕು ಅಂತೇಳಿ ಸರ್ಕಾರ ಒಂದು ಆದೇಶ ಮಾಡಿದೆ. ಅದನ್ನು ದಯಮಾಡಿ ನಾಳೆ ಏನು ಕಾರ್ಯಕ್ರಮ ಸಭೆಯನ್ನು ಕರೆದಿದ್ದಾರೆ ರಾಜ್ಯ ಮಟ್ಟದಲ್ಲಿ, ಆ ಒಂದು ಆದೇಶವನ್ನು ಹಿಂಪಡಿಸ್ಬೇಕು ಅಂತೇಳಿ. ಯಾಕೆಂದ್ರೆ ಮಾಲೀಕರಿಗೂ ಕೂಡ ಎಷ್ಟೋ ಜನಕ್ಕೆ ಶುಗರ್ ಇದ್ದಾವೆ, BP ಇದ್ದಾವೆ. ಬೆಳಿಗ್ಗೆ 6 ಗಂಟೆಗೆ ಬಂದವರು ಬಾಗಿಲು ತೆಗೆಯೋದು ಕಷ್ಟ ಆಗುತ್ತೆ. ಆಮೇಲೆ ಹಳ್ಳಿ ಗಾಡಿಗಳು 6 ಗಂಟೆಗೆ ಯಾರು ಜನರು ಬರೋದು ಕಷ್ಟ ಇದೆ. ಏನೋ ಟೌನಲ್ಲಿ ಸ್ವಲ್ಪ ಜನ ಬಂದರೂ ಬರ್ಬೋದು, ಆದರೆ ಹಳ್ಳಿಗಳಲ್ಲಿ ಕಷ್ಟ ಇದೆ. ಅವರು ಕೂಡ ಮನೆ ಕೆಲಸಗಳನ್ನು ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆ ಬರೋ ಕಷ್ಟ ಇದೆ. ಅದರಿಂದ ದಯವಿಟ್ಟು ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಗೆ ಏನು ಪ್ರತಿ ತಿಂಗಳ ಕಮಿಷನ್ ಬರೋದು, ಇದುವರೆಗೂ 4 ತಿಂಗಳ ಕಮಿಷನ್ ಬಂದಿಲ್ಲ. ನಮಗೆ 4 ತಿಂಗಳ ಕಮಿಷನ್ ಬಂದರೆ ಅಂಗಡಿ ನಡೆಸೋದು ಹೇಗೆ, ಕಷ್ಟ ಆಗುತ್ತೆ. ಈಗಾಗಲೇ ಮೇಡಮ್ ಅವರು ಫಿಲಮಲ್ಲಿ ಹೇಳಿದ್ದಾರೆ ಅಂಗಡಿ ಮಾಲೀಕರ ಕಷ್ಟ ಏನು ಅಂತ. ಅದೇ ರೀತಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನಮಗೆ ಕಮಿಷನ್ನು, ಆಮೇಲೆ ಗೋಡೌನಿಂದ ತೂಕ ಭಾಳಷ್ಟು ಕಡಿಮೆ ಕೊಡ್ತಾರೆ. ಆ ಗೋಡೌನಿಂದ ತೂಕ ಕಡಿಮೆ ಬರೋದ್ರಿಂದ ನಮಗೆ ಸರಿ ಮಾಡಿಸ್ಕೊಡ್ಬೇಕು. ಆಮೇಲೆ ನಮಗೆ ಕಮಿಷನ್ ಸರಿಯಾದ ರೀತಿ ಬರ್ತಾ ಇಲ್ಲ. ಆಮೇಲೆ ಏನು ಇನ್ ಟೈಮ್ಗೆ DBT ಮುಖಾಂತರ ನಮಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಧ್ಯಕ್ಷರಲ್ಲಿ ನಾನು ಸಾಕಷ್ಟು ಮನವಿ ಕೂಡ ಮಾಡಿದ್ದೀನಿ. EKYC ಹಣ 8 ವರ್ಷ ಆಗಿದೆ. ನಾವು ಎಲ್ಲ ಪ್ರತಿಯೊಂದು ಕಾರ್ಡ್ದಾರಿಗೂ ಮನೆಗೂ ನಾವು ಅಂಗಡಿಯಲ್ಲಿ ಕೂತ್ಕೊಂಡು EKYC ಮಾಡಿಸಿದ್ದೀವಿ. 8 ವರ್ಷ ಆಯಿತು, ಆ ಹಣ ಇದುವರೆಗೂ ಬಂದಿಲ್ಲ. ಅದನ್ನು ಕೂಡ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ, ಅದನ್ನು ಕೂಡ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಅಧ್ಯಕ್ಷರಲ್ಲಿ ತುಂಬ ಮನವಿಯನ್ನು ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುಳ್ಳು ಹೇಳಲ್ಲ. ಈಗೊಂದು ವಾರ 15 ದಿವಸದಲ್ಲಿ ನೇರವಾಗಿ ನಿಮ್ಮ ಖಾತೆಗೆ ಬರುವಂತ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ಕಮಿಷನ್ ಇನ್ನು ಮುಂದಕ್ಕೆ
ಯಾವುದೇ DD ಆಫೀಸ್ಗೆ ಹೋಗಂಗಿಲ್ಲ, ತಾಲೂಕು ಆಫೀಸ್ಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. K2 ಇಂದ ನೇರವಾಗಿ ನಿಮ್ಮ ಮಾಲೀಕರ ಖಾತೆಗೆ ಬರುವಂಥದ್ದು ಕೆಲಸ ಮಾಡ್ಕೊಂಡು ಮತ್ತೆ 6 ರಿಂದ 10 ಗಂಟೆ ಅಂತ ಅಂದಂಥ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿತ್ತು. ಈಗಾಗಲೇ ಅಡ್ವೊಕೇಟ್ ಹತ್ರ ಮಾತಾಡ್ತಾ ಬಂದಿದ್ದೀನಿ. ನಮ್ಮ ಸ್ನೇಹಿತರಾದಂಥ ರವಿ ಅವರು ಎಲ್ಲ ಇಲ್ಲೇ ಇದ್ದಾರೆ. ರವಿ ಅವರು ಮತ್ತೆ ಇವರೆಲ್ಲ ನನ್ನ ಜೊತೆ ಇದ್ರು. ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ನಾಳೆ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ನಲ್ಲಿ ಫೈನಲ್ ಮಾಡಿ ನಿಮ್ಗೆಲ್ಲ ಕೆಲಸನೂ ಒಂದುಗೂಡಿಸ್ಕೊಡ್ತಾ ಇದ್ದೀನಿ. ಪ್ರಕಾಶ್ ಅವರು ಸದಾ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರುವಂತ ಕೆಲಸ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ್ದು. ಈಗ ನಮ್ಮ ರವಿ ಅವರು ಇಲ್ಲೇ ಇದ್ದಾರೆ ನೋಡಿ. ನಾವು ಕಾರಲ್ಲಿ ಬರ್ಬೇಕಾದ್ರೆ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಫೋನ್ ಮಾಡಿದೆ ನಾನು. ಅವ್ರು ಹೇಳಿದ್ರು ಇಡೀ ದೇಶದ ಇದು ಅಂತ. ನಾಳೆ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಪತ್ರಿಕೆ ಸುದ್ದಿ ಮಾಡ್ಬಿಡ್ತಾರೆ. ಅದರಿಂದ ಯಾರ ಹತ್ರನೂ ಒತ್ತಡ ಮಾಡಿ ದುಡ್ಡು ತಗೊಳ್ಳಲ್ಲ, ಒಂದು ತಗೊಳ್ಳಬಾರ್ದು. ನೀವೇನಾರ ಕಮಿಷನ್ ಕಡಿಮೆ ಆಯಿತು ಅಂದರೆ ನಮ್ಮ ಸಂಘ ಇದೆ, ಸಂಘದ ಮುಖಾಂತರ ಹೋರಾಟ ಮಾಡಿ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ ತಗೊಳ್ಳೋಣ. ಈಗ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ 10 kg ಅಕ್ಕಿಯ. ಅದು ನಮ್ಮ ಶಕ್ತಿ, ಸಂಘದ ಶಕ್ತಿ. ಕರ್ನಾಟಕ ರಾಜ್ಯದಲ್ಲಿ 10 kg ಅಕ್ಕಿ ಕೊಡಿಸ್ತಾ ಇದ್ದೀವಿ 1.5 ವರ್ಷದಿಂದ. ಇದು ಮಾಡಿಕೊಡ್ತೀವಿ. ಯಾರು ದುಡ್ಡು ತಗೊಳಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ತೂಕನ ಮಾಲೀಕರು ಕೊಡಿ, ಕಾರ್ಡ್ದಾರರು ಕೊಡಿ, ಕಾರ್ಡ್ದಾರರಿಗೆ ತೊಂದರೆ ಕೊಡಬೇಡಿ. ಅದು ದೇವರು ನಮ್ಮನ್ನು ಕಾಪಾತಾಡೋದು. ಅದರಿಂದ ನಾವು ನಿಮ್ಮ ಇದನ್ನ ಸಮಸ್ಯೆ ಏನೇ ಬಂದರೂ ನಿರ್ವಹಣೆ ಮಾಡಿಕೊಡ್ತೀವಿ. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.